ಡೆಲಿವರಿ ಕಂಪ್ಲೀಟ್ ಆಯಿತು. ಇವಾಗ ಫ್ರೆಂಡ್ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಕೆಂಗೇರಿ ನಗರದಿಂದ ಮನೆ ಕಡೆ. ಎಲ್ಲಿಗೆ ಸರ್? ಹತ್ತಿ ಬೇಕು. ಥ್ಯಾಂಕ್ ಯು. ನಾನು ಸ್ವಲ್ಪ ಎಮರ್ಜೆನ್ಸಿ ಫ್ರೆಂಡ್ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈ ರೋಡ್ ತಾರ್ ಹಾಕ್ಬಿಟ್ಟಿದ್ದಾರೆ. ಎಷ್ಟು ದಿನ ಆಯ್ತು ಸರ್ ಯಾಕೆ? ಅದು 1 ವಾರ ಆಯಿತು. ನಾನು ಬಂದಾಗ ಜಲ್ಲಿಕಲ್ಲು ನಾಯಿ ಓಡಿಸ್ಕೊಂಬರೋದು ಇಲ್ಲಿಂದ. ಇಲ್ಲ ನಾಯಿ ಇದೆ, ಇಲ್ಲೇ ಬಿಡಲಾ? ಟೀ ಕುಡಿದಿರಾ? ಇಲ್ಲ ಪರವಾಗಿಲ್ಲ, ಥ್ಯಾಂಕ್ ಯು. ಏನೋ ಗೊತ್ತಿಲ್ಲ, ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಏನಾದರೂ ಯಾರಿಗಾದ್ರೂ ದಾರಿಲಿ ಹೋಗೋರಿಗೆ ಸಹಾಯ ಮಾಡ್ದೇ ಇರೋದಕ್ಕಾಗೋದೇ ಇಲ್ಲ. ಸೊ ಮಾಡ್ತಾ ಇರ್ತೀನಿ, ನಾನು ಇರೋ ಕೈಯಲ್ಲಿ ಆಗೋಷ್ಟು ನಾನು ಮಾಡ್ತೀನಿ. ಒನ್ ವೇ ಮಾಡ್ಕೊಂಬಿಟ್ಟವ್ರೆ. ಒನ್ ವೇ ಇರೋದು ಆ್ಯಕ್ಚುಲಿ ಇದು 2 ವೇ ಮಾಡ್ಕೊಂಬಿಟ್ಟವ್ರೆ. ಆ ಕಡೆಯಿಂದ ಆಪೋಸಿಟ್ ಎಲ್ಲ ಬರ್ತಾರೆ. ಕೆಂಗೇರಿ ಬ್ರಿಡ್ಜು ಬ್ಯಾಟ್ರಿ ಫುಲ್ ಎಂಟಿ ಇದೆ, ಆದರೂ ಫ್ರೆಂಡ್ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ. ಬ್ಯಾಟ್ರಿ ಒಂದು ಚೇಂಜ್ ಮಾಡ್ಕೊಂಬಿಟ್ಟಿದ್ರೆ ಭಯ ಇರ್ತಾ ಇರಲಿಲ್ಲ. ಬಟ್ ಏನು ಮಾಡೋದು ಇವಾಗ ಗೊತ್ತಿಲ್ಲ, ನೋಡೋಣ ಯಾವ ಥರ ಕಾಸು ಕೊಡುತ್ತೆ ಗಾಡಿ ಅನ್ನೋದು. ಇದರಲ್ಲಿ ಆರೆಂಜ್ ಬ್ಯಾಟ್ರಿ ಒಂದು ಬರುತ್ತೆ, ಅದು ಸ್ವಲ್ಪ ಪಿಕಪ್ ಇಲ್ಲ, ಮೈಲೇಜು ಪಿಕಪ್ ಇದೆ, ಪಿಕಪ್ ಇಲ್ಲ ಮೈಲೇಜ್ ಇಲ್ಲ, ಎರಡೂ ಇಲ್ಲ, ಕಡಿಮೆನೇ. ಬಂದ್ಬಿಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಪಪ್ಪ ಕೆಳಗಡೆ ಬರಪ್ಪ. ಕೆಳಗಡೆನೇ ಇದ್ದೀನಿ, ಬರೋಣ. ವಾಕ್ ಮಾಡ್ತಾ ಇದ್ದೀನಿ. ಕೆಳಗಡೆನೇ ವಾಕ್ ಮಾಡ್ತಾ ಇದೀಯಾ? ವಾಕ್ ಮಾಡ್ತಾ ಇರೋ ಬಂದೆ, ಎಲ್ಲ ಕಾಣ್ತಾನೆ ಇಲ್ಲ. ಅಮೆಝಾನು ಮಾಡ್ತಿದ್ಯಾ, ಇನ್ನೊಂದು ಮಾಡ್ತಿದ್ಯಾ? ಅಮೆಝಾನು ಮಾಡ್ತಾ ಇದ್ದೀನಿ, ಲಾಗು ಮಾಡ್ತಾ ಇದ್ದೀನಿ, ಡ್ರಾಪ ಮಾಡಕ್ಕೆ ಬಂದಿದ್ದೀನಿ ಇವಾಗ. ಏನಣ್ಣ ಏನು ವೈಟ್ ಶರ್ಟು ಬ್ಲ್ಯಾಕ್ ಯಾವುದೋ ಇದಕ್ಕೆ ಸೇರ್ಕೊಳಂಗಿದ್ಯಾ? ಇದು ಎಲೆಕ್ಷನ್ಗೆ ನಿಂತ್ಕೋತಾ ಇದೆಯಾ? ಯಾವುದು? ನಿಂದೇ ಒಂದು ಪಕ್ಷನಾ? ಪಕ್ಷದ ಹೆಸರೇನು? ಏನು ಒಂದೇ ಒಂದು ಪಕ್ಷ, ಒಂದೇ ಒಂದು ಪಕ್ಷ ಅಂತ ಒಂದೇ ಒಂದು ನೋಡ್ರಿ. ಪಕ್ಷ, ಎಲ್ಲ ಓಟ್ ಹಾಕ್ಬಿಡ್ರಿ ಸೊಪ್ಪನ್ಗೆ. ಒಂದು ಪಕ್ಷ. ಹಾಂ, ಇದು ಸಿಂಬಲು, ಸಿಂಬಲು ನಾನೇ ಅಂತ ತೆಕ್ಕೊಳ್ತೀನಿ. ನಾನೇ. ಸೂಪರ್ ಆಯ್ತು ಬಿಡು, ಸಖತ್ತಾಗೈತೆ. ಈಗೇನು ಗೊತ್ತಾ ಇದು ಟ್ವಿಸ್ಟು, ಗಾಡೀಲಿ ಬ್ಯಾಟ್ರಿ ಫುಲ್ ಡ್ರೈ ಆಗೈತೆ. ಅದು ಆರೆಂಜ್ ಬ್ಯಾಟ್ರಿ. ನೀನು ಕರ್ಕೊಂಡೋಗಿ ಬಿಡ್ತದೋ ಇಲ್ಲ ಸೆಂಟ್ರಲ್ಲಿ ನಿಂತೈತದೋ ಗೊತ್ತಿಲ್ಲ. ನಮ್ಮ ಬಸ್ಸೆಲ್ಲ ಹೋಗ್ಬಿಟ್ಟು ಆದರೂ ಬಂಡ ಧೈರ್ಯ ಮಾಡಿ ಬಂದ್ಬಿಟ್ಟಿದ್ದೀನಿ. ನೋಡೋಣ, ಇನ್ನು 11 ಗಂಟೆಗೆ ನೆಕ್ಸ್ಟ್ ಫ್ಲೈಟ್ ಇರೋದು, ಅದಕ್ಕೆ ಸರಿ ಅಂದ್ಬಿಟ್ಟು. ಅದರಲ್ಲಿ ಬೇರೆ 2 ಪಾಯಿಂಟ್ ಐತೆ. ಯಾರೋ ಒಬ್ರು ಡ್ರಾಪ್ ಕೇಳಿದ್ರು, ಬಿಟ್ಟೆ. ಯಾರೋ ಗೊತ್ತಿಲ್ಲ ಹಿಂಗೆ. ಇಲ್ಲಪ್ಪ, ನಮ್ಗೆ ಯಾರು ಡ್ರಾಪ್ ಕೇಳ್ತಾರೆ? ಯಾರೋ ಹಿಂಗೆ ನೋಡಲ್ಲ ಅದು. ಆಯ್ತಾ ತೆರಿಗೆ ಕಲ್ತಿದ್ದು ಇಸ್ಕೊಂಡಾಯ್ತು ಗಾಡಿ. ಚಾಮುಂಡಿಗ ಬೆಟ್ಟಕ್ಕ. ಹಾಂ ಹಾಂ, ಫೋಟೋ ಗಿಟ ಹಿಡ್ಕೊಂಡು ಆಗುತ್ತೆ. ಸೆಲ್ಫಿ ತಗೊಂಡು ಮತ್ತೆ ಹೊಲ್ಟು ಬಿಟ್ಟಿದ್ಯಾ? ಸತ್ಯ ಬರಲ್ಲಪ್ಪ, ಫೈನಾನ್ಷಿಯಲ್ ಸಮಸ್ಯೆ ಆಗ್ಬಿಡುತ್ತೆ ಬಂದರೆ. ನೆನ್ನೆನೇ ಸಮಸ್ಯೆ. ಇರೋ ಬ್ಯಾಂಕ್ ಬ್ಯಾಲೆನ್ಸು ಮೈನಸ್ ಆಗ್ತಾ ಇರ್ತದೆ. ಡ್ಯೂಟಿ ಮಾಡಿಲ್ಲ ಅಂದರೆ ಮೈನಸ್ ಆಗಬಾರ್ದು, ಪ್ಲಸ್ ಆಗಬೇಕು. ನಿಂದ ಹೀರೋ
ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ ಎಲೆಕ್ಟ್ರಿಕ್ ಗಾಡಿದು. ರ್ಯಾಪಿಡೋ ಎಲೆಕ್ಟ್ರಿಕ್ ಗಾಡಿ ಮಾತ್ರ. ಯಾರು ಹೇಳಿದ್ದು? ನ್ಯೂಸ್ ಚಾನಲ್ಲು ಅದೇ ಓಡಿಸ್ತಾನೆ ಅವ್ರೆ. ತಿರ್ಗಾ ಹಾಕೋಯ್ತು. ಇನ್ನು ಹಾನಾಗಲ್ಲ ಅಂತ ಗೊತ್ತಾಯ್ತು ನಮಗೆ. ಪಟ್ಟುಡು ಅವನಾಗಿಲ್ಲ, ನಾನಾಗಲ್ಲ. ಎಂತ ಮಾಡೋದು? ನಿನ್ನ ಹಿಂಗೆ ಸೀದಾ ನಡ್ಕೊಂಡು ಅವರು ನೀನು ಕಳ್ಕೊಂಡ್ ಬರ್ತೀನಿ ನಡಿ. ಹಿಂಗೋಯ್ತ್ಯಾ ಬಾ ಅಲ್ಲಿವರೆಗೂ ಕಳ್ತೀನಿ. ಇನ್ನೇನು ತಳ್ಳ. ಚಾರ್ಜಿಂಗ್ ಬ್ಯಾಟ್ರಿ ಗಾಡಿಗೆ ಕತೆ ಇದೆ. ಯಾರನ್ನ ತಳ್ಳೋರು ಬರ್ತಾರ ಅಂತ ನೋಡ್ತಾ ಇದೀನಿ. ಶನಿವಾರ ಥ್ರೋ ಮಾಡ್ತೀರ ಅಲ್ಲಿವರೆಗೂ ಆಗಲ್ಲ. ಹೊಲ್ಟ್ಬಿಟ್ಟ ನಿಜ, ನಿಲ್ಸೇ ಇಲ್ಲ, ಹೊಲ್ಟ್ಬಿಟ್ಟ. ಓಡ್ಸಕ್ಕೆ ಬರಲ್ಲ, ನೀನು ಅವನ್ನ ತಳ್ಳು. ಬಂದನಪ್ಪ. ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳಿಲ್ವಾ? ಚೇಂಜ್ ಮಾಡಿಲ್ಲ, ಸಂಜೆ ಮಾಡ್ಕೊಂಡು ಹಾಂ ಮಾಡ್ಕೊಂಡು ಹೋದ. ಮೈಸೂರು ಮಾಡ್ಕೊಂಡು ಹೋದ. ಈಗ 2 ಇಲ್ಲ ಆಗುತ್ತೆ, 2 ಡೆಲಿವರಿ ಮಾಡಿದೆ. ಇವ್ನು ಡ್ರಾಪ್ ಹಾಕೋಣ ಅಂತ ಹೋದೆ. ಎಲ್ಲಿ ಬಂದವನಲ್ಲ ಅಲ್ಲಿಂದ ನಡ್ಕ ಕರ್ಕೊಂಬಂದೆ. ಇವಾಗ ಹಿಂಗೆ ಅಂದಿಲ್ಲ, ನಾನು ಬಸ್ಸಲ್ಲೇ ಹೋಯ್ತಿದ್ದೆ. ಯಾಕೆ ಬಂದೆ? ಇವಾಗ ಎಲ್ಲಿ ಹೋಯ್ತಿದ್ದೆ ನಾನು? ಊರ್ಗ ಐತಿ, ಮೈಸೂರಿಗೆ ಹೋಯ್ತವನೆ. ಓ ದೇವಸ್ಥಾನ ನನ್ನ ಕರೆದ, ನೆನ್ನೆಲ್ಲ ಹೋಟ್ಲ ಹೊಡ್ತಿದ್ದೀನಿ. ನೀನು ಎಲ್ಲಿ ಇಳಿತ್ಯಾ? ಓ ಹೆಣ್ಮಗು ರೆಕಾರ್ಡ್ ಆಯ್ತದೆ. ಬೆಳಗ್ಗೆ ಫೋನ್ ಮಾಡ್ತಿದ್ದೀನಿ, ನಾನು ಆಫೀಸ್ ಹೋಗಿ ಮುಂಚೆ ಮಾಡ್ಕೋ. ನಾನೇನೇ ಕಾಲ್ ಮಾಡಿ ಕರೀತಾನೆ, ಬಾರೋ ತಗೊಂಡೋಗಿ ಬ್ಲೌಸ್ ಪೀಸ್ ತಂದಿದ್ದೀನಿ ಕೊಡ್ಸು ಅಂತ ಕರೆದೆ. ಬೇರೆ ನಾನೇನೋ ಗಂಡು ಹುಡುಗ ಸೀರೆ ಜಾಕೆಟ್ ಬ್ಲೌಸು ಕೊಡ್ಸು ಅದೇ ಕೊಡ್ಸು ಅಂದ್ಬಿಟ್ಟು ನೀವು ಹೇಳಿದ್ದು ಬರ್ದೇ ಹೋದಲ್ಲ. ಸರಿ ಬರ್ಲಿ ಹೆಣ್ಮಗು ಅದ್ರಿ ಎಲ್ಲಿಕ್ತೆ ಕಾಲು ತಳ್ಳಕ್ ಬರ್ತದ ತಾನೆ. ಗಾಡಿ ಸ್ಟಾರ್ಟ್ ಆಯ್ತಿಲ್ವಾ? ಆಗಲ್ಲ, ಏಕೆ? ಖಾಲಿ ಆಗೋದು ಬ್ಯಾಟ್ರಿ. 70 ಕಿಲೋಮೀಟರ್ ಹೋಗ್ತದೆ ಅಂದ್ರೆ ಅಷ್ಟು ಖಾಲಿ. ಈ ಬ್ಯಾಟ್ರಿ ಬರಲ್ಲ. ಬೆಂಕಿ ಹಚ್ಚಲ್ಲೇ ಹೇಳ್ತೀನಿ. ತಳ್ಳಬೇಕಾ? ಬರ್ತದಾ? ಹೇಳು, ಓಡಿಸ್ತೀನಿ. ಎಲ್ಲಿಗೆ ಹಾಕ್ಬೇಕೀಗ? ಅಲ್ಲಿ ಹಿಂಗ್ ಯೂಟರ್ನ್, ಮೈಸೂರು ಯೂಟರ್ನ್.
ಆತಪ್ಪ ಆತಪ್ಪ. ಚೆನ್ನಾಗಿ ನಡಿ, ಏನು ಪರವಾಗಿಲ್ಲ. ಓ ನೀವು ಯಾರಾದರೂ ಈ ಥರ ಗಾಡಿಗಳು ತೊಗೊಂಡು ಡ್ಯೂಟಿಗಳು ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮರ್ತುಬಿಡಿ. ಯಾಕಂತ ಹೇಳಿದ್ರೆ ಇವೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು, ಮತ್ತು ಅದ್ರ ಖರ್ಚೆಲ್ಲ ನಿಮ್ಮ ಮೇಲೆ ಬೀಳುತ್ತೆ. ಅದ್ರ ಪೆಟ್ರೋಲ್ ಗಾಡಿಗಳಿಗಿನ್ನ ಇದೇ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿಬಿಡ್ತದೆ. ಇದರಲ್ಲಿ ಫ್ರಾಡ್ ಜಾಸ್ತಿ ಮಾಡ್ತಾರೆ ನಿಮಗೆ. ಸೀದಾ ಒಳಗೆ ಒಳಗೆ ಒಳಗೆ. ಇಲ್ಲಿ ಇಲ್ಲಿ ಇಲ್ಲಿ. ನಡಿ ಮುಂದೆ ನಡಿ. ಅದ 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 ಒಳ್ಳೆ ಸ್ವಾಪಿಂಗ್ ಮಾಡಪ್ಪ. ಟೇಕ್ ದಿಸ್ ಡ್ಯಾನ್ಸಿಂಗ್ ಬೈಕ್. ಮನೇಲಿ ಬೇರೆ ಫೋನ್ ಮಾಡ್ತಾವ್ರೆ. 9 ನಿಮಿಷ ಮುಂಚೆ ನೀನಾಗ ಫೋನ್ ಮಾಡಿದ್ಯಾ? ಬ್ಯಾಟ್ರಿ ಬಂತು ಸದ್ಯ. ಒಂದು ಬ್ಯಾಟ್ರಿ ಹಾಕಿದ್ಮೇಲೆ ಇನ್ನೊಂದು ಬ್ಯಾಟ್ರಿ ಓಪನ್ ಆಗೋದು. ನಮ್ಮ ಹತ್ರ ಇರೋ ಬ್ಯಾಟ್ರಿ ಮೊದಲೇ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ಓಪನ್ ಆಗೋದು. ಹೆಂಗೋ ಎಲ್ಲ ಬ್ಯಾಟ್ರಿ ಬಂತು. ಇದೊಂದು ಕಿಲೋಮೀಟ್ರ್ ಜಾಸ್ತಿ ಬರುತ್ತೆ. ಕಾಪಿ ಟೀ ನಾಷ್ಟ ಎಣ್ಣೆ ಏನು ಬೇಕು ನಡ್ಕೊಂಡು ಹೋಗೋರಿಗೆಲ್ಲ. ಇಲ್ಲಿ ಇಡ್ಲಿ ವಡೆ ತಿಂದಿದ್ದಲ್ಲ ಅಂತ ಇಲ್ಲಿ ಬೇರೆ ಎಲ್ಲ ಏನೇನು ತಗೊಂಡಿದ್ಯಾ? ಇಡ್ಲಿ ವಡೆ ಪಲಾವ್, ಇಡ್ಲಿ ವಡೆ ಸಾಂಬಾರ್ ಡಿಪ್ಪು. ನಾನು ಇಡ್ಲಿ ವಡೆ ತಿಂದಿದ್ದೀನಿ ಅಂತ ಬೇಡ ಕೆಲಸ ಮಾಡಿ. ಇನ್ನು ಒಂದಾಯಿತು, ಇನ್ನೊಂದು ಅಲ್ಲಿ ಆ ಕಡೆ ಒಂದೈತಲ್ಲ, 3 ಆ ಕಡೆ ಆಯ್ತಾ? ನೀನು ಆ ಕಡೆ ಹೋಗಿ, ನೀನು ಆ ಕಡೆ ಹೋಗಿ, ಇಬ್ಬರು ಆ ಕಡೆ ಕೂತ್ಕೊಂಡ್ರಿ. ನಾನು ಹಬ್ಬ ಈ ಕಡೆ ಕೂತ್ಕೊಂತೀನಿ. ತಿಳ್ಕೊಬೋದು. ಮತ್ಯಾ ವಾಟ್ ಟಾಟಾ ಚಲೋ ಜಿ. ನಾಳೆ ಬಂದು ಹೊಂಟೋಗ್ರಿ. ಸುಮಾರು 3 ತಿಂಗಳ ಕಾಲ ಈ ಗಾಡಿಗೆ ಬಾಡಿಗೆ ಕಟ್ಟಿ ಸುಮಾರು ಒಂದು 15,000-20 ಸಾವಿರ ವೇಸ್ಟ್ ಆಯಿತು. ಸೊ ಇದನ್ನು ರಿಟರ್ನ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಜಾಮ್ ಆಗೋಯ್ತು, ರೋಡಲ್ಲೇ ನಿಂತೋಯ್ತು ಗಾಡಿ. ಇದನ್ನು ರಿಟರ್ನ್ ಮಾಡಿ ಸುಮ್ಮನೆ ಒಂದು 30 ಸಾವಿರ ಕಟ್ಬಿಟ್ಟು ಡೌನ್ ಪೇಮೆಂಟ್ಗೆ ಹೊಸ ಗಾಡಿ ತೊಗೊಂಬಂದ್ಬಿಡೋದು ತುಂಬ ಉತ್ತಮವಾದ ಕೆಲಸ. ಸೊ ಅದಕ್ಕೆ ಹೊಸ ಗಾಡಿನ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೀವುಗಳೆಲ್ಲ ಈ ಥರ ಗಾಡಿ ಏನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಮರ್ತುಬಿಡಿ. ಇದರಲ್ಲಿ ಪೆಟ್ರೋಲ್ ಉಳಿಸ್ಬೇಕಂತ ಹೇಳ್ಬಿಟ್ಟು ಈ ಗಾಡಿ ತೊಗೊಂಬಂದು ಸಿಕ್ಕಾಪಟ್ಟೆ ಖರ್ಚಂತೂ ನನ್ನ ಕೈಯಿಂದನೇ ತುಂಬಾ ಲಾಸ್ ಆಗೋಯಿತು. ಇದು ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಈ ಒಂದು ವೀಡಿಯೋನ ಮಾಡಿರೋದು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.